ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿರುವ ವಿಚಾರವಾಗಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಜೊತೆಗೆ ಏನು ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಇದನ್ನು ಸಹ ವಿರೋಧಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಮಿನಿಸ್ಟರ್ ಆದಿರುವಂಥ ರೇಣುಕಾಚಾರ್ಯ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಅಂತೇಳಿ. ಇದು ಆಡಳಿತ ಪಕ್ಷದ ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಆಡಳಿತ ಪಕ್ಷ ಮುಖ್ಯಮಂತ್ರಿಗಳು ತನಿಖೆ ಮಾಡೋಕ್ಕೆ ಅವಕಾಶ ಇದೆಯಲ್ಲ, ಯಾಕೆ ಮಾಡಬಾರ್ದು? ಸುಮ್ಮನೆ ಮಾಧ್ಯಮದಲ್ಲಿ ಅನಗತ್ಯ ಚರ್ಚೆ ಮಾಡೋದ್ರ ಬದಲಾಗಿ ನೇರವಾಗಿ ಯಾರು ತಪ್ಪು ಮಾಡಿದರೆ ಅಂಥವ್ರಿಗೆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಪೊಲೀಸ್ ಇಲಾಖೆದ ಇಂಟಿದೆ ಎಲ್ಲ ಇದೆಯಲ್ಲ, ಯಾಕೆ ವಿಫಲರಾಗಿದ್ದೀರಿ? ರಾಜ್ಯ ಜನರಿಗೆ ಒಂದು ರೀತಿ ಕರ್ನಾಟಕ ಅವಮಾನ ಮಾಡಿದ್ದೀರಿ. ತಕ್ಷಣ ತನಿಖೆ ಮಾಡಿ ತಪ್ಪಿಸ ಶಿಕ್ಷೆ ಕೊಡ್ರಿ. ಯಾರು ಬೇಡ ಅಂತಾರೆ? ಯಾವುದೇ ಪಕ್ಷದವ್ರು ಹೇಳ್ತಿರುವಂಥದ್ದು ಒಂದು ತಂಡ ಇದೆ, ಈ ಹನಿ ಟ್ರ್ಯಾಪ್ ಮಾಡೋಕ್ಕೆ ದಂಧೆ ಮಾಡಲಿಕ್ಕೆ ಒಂದು ತಂಡ ಇದೆ. ಆ ಮುಖಾಂತರ ಈ ಥರದ ನನಗಂತೂ ಯಾವುದೇ ಮಾಹಿತಿ ಇಲ್ಲ. ಜನರ ಮುಂದೆ ಈ ಸರ್ಕಾರ ಕ್ವಶನ್ ಮಾರ್ಕ್. ಆ ತಂಡ, ಮತ್ತೊಂದು ಡೈರೆಕ್ಟ್ರು, ನಿರ್ಮಾಪಕ ಯಾರು ನಮಗೆ ಮಾಹಿತಿ ಇಲ್ಲ. ಅದೆಲ್ಲ ಮಾಹಿತಿ ಇದ್ದರೆ ನೇರವಾಗಿ ಯಾಕೆ ಆಕ್ಷನ್ ತಗೋಕ್ಕಾಗಲ್ಲ? ಆಕ್ಷನ್ ತಗೋಬೋದಲ್ಲ. ಸರ್ಕಾರ ನಿಮ್ಮದೇ ಇದ್ರಿ, ನೀವೇ ಪ್ರತಿಪಕ್ಷನ ರಾಜ್ಯದಲ್ಲಿ. ಅನಗತ್ಯವಾಗಿ ಸುಮ್ಮನೆ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟು ಕರ್ನಾಟಕದ ಮಾನ ಮರ್ಯಾದೆ ರಜಾಗೋದು ಬೇಡ. ನೇರವಾಗಿ ಆಕ್ಷನ್ ತಗೊಳ್ರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಶಾಸಕರನ್ನ ಅಮಾನತು ಮಾಡಿದ್ದು ಪ್ರಜಾತಂತ್ರ ವಿರೋಧಿ, ಪ್ರಜಾತಂತ್ರ ಕಗ್ಗೊಲೆಯಾಗಿದೆ. ಶಾಸಕರು ನೋಡಿ, ಸಿದ್ದರಾಮಯ್ಯವರು ಹಿಂದೆ ಪ್ರತಿಪಕ್ಷ ನಾಯಕರಾಗಿದ್ದಾಗ ವಿಧಾನಸಭೆಯ ಡೋರನ್ನು ಒದ್ದು ಬಂದರು. ಎಷ್ಟು ಮಾರ್ಷಲ್ಗಳು ತಳ್ಳಾಡಿರು, ಎಷ್ಟು ಬಾರಿ ಸ್ಪೀಕರ್ಗೆ ಅಪಮಾನ ಮಾಡಿದರು. ಇದೇ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಸಭಾಪತಿಯಾಗಿದ್ದರು. ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯಗಳು ಅವ್ರನ್ನೇ ಆ ಪೀಠದ ಕೆಳಗಡೆ ಎತ್ತಿ ಹಾಕಿದರು. ಅದೇ ನೋವಿನಲ್ಲಿ ಸಾವನ್ನಪ್ಪಿದ್ರು. ಅವತ್ತು ಪೀಠದ ಘನತೆಗೆ ಧಕ್ಕೆ ಆಗಲಿಲ್ವ? ಈಗ ಪೀಠದ ಘನತೆ ಧಕ್ಕೆ ಆಗ್ಬಿಡ್ತಾ? ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ಈ ಸರ್ಕಾರ ಜನವಿರೋಧಿ ಸರ್ಕಾರ, ಗುಂಡಾ ಸರ್ಕಾರ. ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ 18 ಜನ ಶಾಸಕರನ್ನ ಎತ್ತಿ ಹಾಕ್ತೀರಿ. ನಾಚಿಕೆ ಆಗಬೇಕು. ನಾನು ಒತ್ತಾಯ ಮಾಡ್ತೀನಿ, ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಧರ್ಮದ ಆಧಾರದಲ್ಲಿ ಗುತ್ತಿಗೆಯಲ್ಲಿ ಮೀಸಲು 4% ಕೊಟ್ಟದ್ದು ದೊಡ್ಡ ದುರ್ದೈವ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದನ್ನು ವಾಪಸ್ ಪಡಿಬೇಕು. ನೀವು ಪಡೆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಆ ಗುತ್ತಿಗೆಯಲ್ಲಿ 4% ಕೊಟ್ಟಿದ್ದನ್ನು ನಾವು ವಾಪಸ್ ಪಡಿತೀವಿ. ಇದಿಷ್ಟು ರೇಣುಕಾಚಾರ್ಯರ ಮಾತಾಗಿರುವಂಥದ್ದು. ಕೂಡಲೇ 4% ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಈ ಆದೇಶವನ್ನು ಹಿಂಪಡಿಬೇಕು. ಜೊತೆಗೆ ಈ ಹಿಂದೆ ಕಾಂಗ್ರೆಸ್ನ ನಾಯಕರು ಯಾವೆಲ್ಲ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ಎಕ್ಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿರುವ ವಿಚಾರವಾಗಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಜೊತೆಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಇದನ್ನು ಸಹ ವಿರೋಧಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಮಿನಿಸ್ಟರ್ ಆದಿರುವಂಥ ರೇಣುಕಾಚಾರ್ಯ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಅಂತೇಳಿ. ಇದು ಆಡಳಿತ ಪಕ್ಷದ ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಆಡಳಿತ ಪಕ್ಷ ಮುಖ್ಯಮಂತ್ರಿಗಳು ತನಿಖೆ ಮಾಡೋಕ್ಕೆ ಅವಕಾಶ ಇದೆಯಲ್ಲ, ಯಾಕೆ ಮಾಡಬಾರ್ದು? ಸುಮ್ಮನೆ ಮಾಧ್ಯಮದಲ್ಲಿ ಅನಗತ್ಯ ಚರ್ಚೆ ಮಾಡೋದ್ರ ಬದಲಾಗಿ ನೇರವಾಗಿ ಯಾರು ತಪ್ಪು ಮಾಡಿದರೆ ಅಂಥವ್ರಿಗೆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಪೊಲೀಸ್ ಇಲಾಖೆದ ಇಂಟಿದೆ ಎಲ್ಲ ಇದೆಯಲ್ಲ, ಯಾಕೆ ವಿಫಲರಾಗಿದ್ದೀರಿ? ರಾಜ್ಯ ಜನರಿಗೆ ಒಂದು ರೀತಿ ಕರ್ನಾಟಕ ಅವಮಾನ ಮಾಡಿದ್ದೀರಿ. ತಕ್ಷಣ ತನಿಖೆ ಮಾಡಿ ತಪ್ಪಿಸ ಶಿಕ್ಷೆ ಕೊಡ್ರಿ. ಯಾರು ಬೇಡ ಅಂತಾರೆ? ಯಾವುದೇ ಪಕ್ಷದವ್ರು ಹೇಳ್ತಿರುವಂಥದ್ದು ಒಂದು ತಂಡ ಇದೆ, ಈ ಹನಿ ಟ್ರ್ಯಾಪ್ ಮಾಡೋಕ್ಕೆ ದಂಧೆ ಮಾಡಲಿಕ್ಕೆ ಒಂದು ತಂಡ ಇದೆ. ಆ ಮುಖಾಂತರ ಈ ಥರದ ನನಗಂತೂ ಯಾವುದೇ ಮಾಹಿತಿ ಇಲ್ಲ. ಜನರ ಮುಂದೆ ಈ ಸರ್ಕಾರ ಕ್ವಶನ್ ಮಾರ್ಕ್. ಆ ತಂಡ, ಮತ್ತೊಂದು ಡೈರೆಕ್ಟ್ರು, ನಿರ್ಮಾಪಕ ಯಾರು ನಮಗೆ ಮಾಹಿತಿ ಇಲ್ಲ. ಅದೆಲ್ಲ ಮಾಹಿತಿ ಇದ್ದರೆ ನೇರವಾಗಿ ಯಾಕೆ ಆಕ್ಷನ್ ತಗೋಕ್ಕಾಗಲ್ಲ? ಆಕ್ಷನ್ ತಗೋಬೋದಲ್ಲ. ಸರ್ಕಾರ ನಿಮ್ಮದೇ ಇದ್ರಿ, ನೀವೇ ಪ್ರತಿಪಕ್ಷನ ರಾಜ್ಯದಲ್ಲಿ. ಅನಗತ್ಯವಾಗಿ ಸುಮ್ಮನೆ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟು ಕರ್ನಾಟಕದ ಮಾನ ಮರ್ಯಾದೆ ರಜಾಗೋದು ಬೇಡ.
ನೇರವಾಗಿ ಆಕ್ಷನ್ ತಗೊಳ್ರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಶಾಸಕರನ್ನ ಅಮಾನತು ಮಾಡಿದ್ದು ಪ್ರಜಾತಂತ್ರ ವಿರೋಧಿ, ಪ್ರಜಾತಂತ್ರ ಕಗ್ಗೊಲೆಯಾಗಿದೆ. ಶಾಸಕರು ನೋಡಿ, ಸಿದ್ದರಾಮಯ್ಯವರು ಹಿಂದೆ ಪ್ರತಿಪಕ್ಷ ನಾಯಕರಾಗಿದ್ದಾಗ ವಿಧಾನಸಭೆಯ ಡೋರನ್ನು ಒದ್ದು ಬಂದರು. ಎಷ್ಟು ಮಾರ್ಷಲ್ಗಳು ತಳ್ಳಾಡಿದರು, ಎಷ್ಟು ಬಾರಿ ಸ್ಪೀಕರ್ಗೆ ಅಪಮಾನ ಮಾಡಿದರು. ಇದೇ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಸಭಾಪತಿಯಾಗಿದ್ದರು. ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯಗಳು ಅವ್ರನ್ನೇ ಆ ಪೀಠದ ಕೆಳಗಡೆ ಎತ್ತಿ ಹಾಕಿದರು. ಅದೇ ನೋವಿನಲ್ಲಿ ಸಾವನ್ನಪ್ಪಿದ್ರು. ಅವತ್ತು ಪೀಠದ ಘನತೆಗೆ ಧಕ್ಕೆ ಆಗಲಿಲ್ವ? ಈಗ ಪೀಠದ ಘನತೆ ಧಕ್ಕೆ ಆಗ್ಬಿಡ್ತಾ? ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಗುಂಡಾ ಸರ್ಕಾರ. ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ 18 ಜನ ಶಾಸಕರನ್ನ ಎತ್ತಿ ಹಾಕ್ತೀರಿ. ನಾಚಿಕೆ ಆಗಬೇಕು. ನಾನು ಒತ್ತಾಯ ಮಾಡ್ತೀನಿ, ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಧರ್ಮದ ಆಧಾರದಲ್ಲಿ ಗುತ್ತಿಗೆಯಲ್ಲಿ ಮೀಸಲು 4% ಕೊಟ್ಟದ್ದು ದೊಡ್ಡ ದುರ್ದೈವ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದನ್ನು ವಾಪಸ್ ಪಡಿಬೇಕು. ನೀವು ಪಡೆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಆ ಗುತ್ತಿಗೆಯಲ್ಲಿ 4% ಕೊಟ್ಟಿದ್ದನ್ನು ನಾವು ವಾಪಸ್ ಪಡಿತೀವಿ. ಇದಿಷ್ಟು ರೇಣುಕಾಚಾರ್ಯ ಅವರ ಮಾತಾಗಿರುವಂಥದ್ದು. ಕೂಡಲೇ ಏನು 4% ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಇದನ್ನು ಈ ಆದೇಶವನ್ನು ಹಿಂಪಡಿಬೇಕು. ಜೊತೆಗೆ ಈ ಹಿಂದೆ ಏನು ಕಾಂಗ್ರೆಸ್ನ ನಾಯಕರು ಯಾವೆಲ್ಲ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ಕೇಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿರುವ ವಿಚಾರವಾಗಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಜೊತೆಗೆ ಏನು ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಇದನ್ನು ಸಹ ವಿರೋಧಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಮಿನಿಸ್ಟರ್ ಆದಿರುವಂಥ ರೇಣುಕಾಚಾರ್ಯ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಅಂತೇಳಿ. ಇದು ಆಡಳಿತ ಪಕ್ಷದ ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಆಡಳಿತ ಪಕ್ಷ ಮುಖ್ಯಮಂತ್ರಿಗಳು ತನಿಖೆ ಮಾಡೋಕ್ಕೆ ಅವಕಾಶ ಇದೆಯಲ್ಲ, ಯಾಕೆ ಮಾಡಬಾರ್ದು? ಸುಮ್ಮನೆ ಮಾಧ್ಯಮದಲ್ಲಿ ಅನಗತ್ಯ ಚರ್ಚೆ ಮಾಡೋದ್ರ ಬದಲಾಗಿ ನೇರವಾಗಿ ಯಾರು ತಪ್ಪು ಮಾಡಿದರೆ ಅಂಥವ್ರಿಗೆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಪೊಲೀಸ್ ಇಲಾಖೆದ ಇಂಟಿದೆ ಎಲ್ಲ ಇದೆಯಲ್ಲ, ಯಾಕೆ ವಿಫಲರಾಗಿದ್ದೀರಿ? ರಾಜ್ಯ ಜನರಿಗೆ ಒಂದು ರೀತಿ ಕರ್ನಾಟಕ ಅವಮಾನ ಮಾಡಿದ್ದೀರಿ. ತಕ್ಷಣ ತನಿಖೆ ಮಾಡಿ ತಪ್ಪಿಸ ಶಿಕ್ಷೆ ಕೊಡ್ರಿ. ಯಾರು ಬೇಡ ಅಂತಾರೆ? ಯಾವುದೇ ಪಕ್ಷದವ್ರು ಹೇಳ್ತಿರುವಂಥದ್ದು ಒಂದು ತಂಡ ಇದೆ, ಈ ಹನಿ ಟ್ರ್ಯಾಪ್ ಮಾಡೋಕ್ಕೆ ದಂಧೆ ಮಾಡಲಿಕ್ಕೆ ಒಂದು ತಂಡ ಇದೆ. ಆ ಮುಖಾಂತರ ಈ ಥರದ ನನಗಂತೂ ಯಾವುದೇ ಮಾಹಿತಿ ಇಲ್ಲ. ಜನರ ಮುಂದೆ ಈ ಸರ್ಕಾರ ಕ್ವಶನ್ ಮಾರ್ಕ್. ಆ ತಂಡ, ಮತ್ತೊಂದು ಡೈರೆಕ್ಟ್ರು, ನಿರ್ಮಾಪಕ, ಯಾರು ನಮಗೆ ಮಾಹಿತಿ ಇಲ್ಲ. ಅದೆಲ್ಲ ಮಾಹಿತಿ ಇದ್ದರೆ ನೇರವಾಗಿ ಯಾಕೆ ಆಕ್ಷನ್ ತಗೋಕ್ಕಾಗಲ್ಲ? ಆಕ್ಷನ್ ತಗೋಬೋದಲ್ಲ. ಸರ್ಕಾರ ನಿಮ್ಮದೇ ಇದ್ರಿ, ನೀವೇ ಪ್ರತಿಪಕ್ಷನ ರಾಜ್ಯದಲ್ಲಿ. ಅನಗತ್ಯವಾಗಿ ಸುಮ್ಮನೆ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟು ಕರ್ನಾಟಕದ ಮಾನ ಮರ್ಯಾದೆ ರಜಾಕೋದು ಬೇಡ. ನೇರವಾಗಿ ಆಕ್ಷನ್ ತಗೊಳ್ರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಶಾಸಕರನ್ನ ಅಮಾನತು ಮಾಡಿದ್ದು ಪ್ರಜಾತಂತ್ರ ವಿರೋಧಿ, ಪ್ರಜಾತಂತ್ರ ಕಗ್ಗೊಲೆಯಾಗಿದೆ. ಶಾಸಕರು ನೋಡಿ, ಸಿದ್ದರಾಮಯ್ಯವರು ಹಿಂದೆ ಪ್ರತಿಪಕ್ಷ ನಾಯಕರಾಗಿದ್ದಾಗ ವಿಧಾನಸಭೆಯ ಡೋರನ್ನು ಒದ್ದು ಬಂದರು. ಎಷ್ಟು ಮಾರ್ಷಲ್ಗಳು ತಳ್ಳಾಡಿದರು, ಎಷ್ಟು ಬಾರಿ ಸ್ಪೀಕರ್ಗೆ ಅಪಮಾನ ಮಾಡಿದರು. ಇದೇ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಸಭಾಪತಿಯಾಗಿದ್ದರು. ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯಗಳು ಅವ್ರನ್ನೇ ಆ ಪೀಠದ ಕೆಳಗಡೆ ಎತ್ತಿ ಹಾಕಿದರು. ಅದೇ ನೋವಿನಲ್ಲಿ ಸಾವನ್ನಪ್ಪಿದ್ರು. ಅವತ್ತು ಪೀಠದ ಘನತೆಗೆ ಧಕ್ಕೆ ಆಗಲಿಲ್ವ? ಈಗ ಪೀಠದ ಘನತೆ ಧಕ್ಕೆ ಆಗ್ಬಿಡ್ತಾ? ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಗುಂಡಾ ಸರ್ಕಾರ. ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ 18 ಜನ ಶಾಸಕರನ್ನ ಎತ್ತಿ ಹಾಕ್ತೀರಿ. ನಾಚಿಕೆ ಆಗಬೇಕು. ನಾನು ಒತ್ತಾಯ ಮಾಡ್ತೀನಿ, ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಧರ್ಮದ ಆಧಾರದಲ್ಲಿ ಗುತ್ತಿಗೆಯಲ್ಲಿ ಮೀಸಲು 4% ಕೊಟ್ಟದ್ದು ದೊಡ್ಡ ದುರ್ದೈವ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದನ್ನು ವಾಪಸ್ ಪಡಿಬೇಕು. ನೀವು ಪಡೆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಆ ಗುತ್ತಿಗೆಯಲ್ಲಿ 4% ಕೊಟ್ಟಿದ್ದನ್ನು ನಾವು ವಾಪಸ್ ಪಡಿತೀವಿ. ಇದಿಷ್ಟು ರೇಣುಕಾಚಾರ್ಯ ಅವರ ಮಾತಾಗಿರುವಂಥದ್ದು. ಕೂಡಲೇ ಏನು 4% ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಇದನ್ನು ಈ ಆದೇಶವನ್ನು ಹಿಂಪಡಿಬೇಕು. ಜೊತೆಗೆ ಈ ಹಿಂದೆ ಏನು ಕಾಂಗ್ರೆಸ್ನ ನಾಯಕರು ಯಾವೆಲ್ಲ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ಕೇಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.